ಟೀಮ್ ಇಂಡಿಯಾ ಸೆಟ್ ಮಾಡಿದಂತ ಟಾರ್ಗೆಟ್ ಅನ್ನ ನೋಡಿದ್ರೆ ಇಂಗ್ಲೆಂಡ್ ಆಟಗಾರರು ಗೆಲ್ಲೋದಿರ್ಲಿ, ಹತ್ರಕ್ಕೆ ಬರೋಕು ಕೂಡ ಆಗಲ್ಲ ಅಂತಾನೆ ಇಡೀ ಕ್ರಿಕೆಟ್ ಜಗತ್ತು ಮಾತನಾಡ್ತಾ ಇತ್ತು. ಆದರೆ ಒಂದು ಸಣ್ಣ ಮಿಸ್ಟೇಕ್ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. ಮೊಹಮ್ಮದ್ ಸಿರಾಜ್ ಮಾಡಿದಂತ ಅದೊಂದು ಎಡವಟ್ಟು ಪಂದ್ಯವೇ ಕೈಜಾರಿ ಹೋಗುವಂತ ಹಂತಕ್ಕೆ ಬಂದಿದೆ. ಸಿರಾಜ್ ತಪ್ಪಿಗೆ ಭಾರತ ದುಬಾರಿ ಬೆಲೆ ತೆರಬೇಕಾಗುತ್ತಾ? ಏನಾಯ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಟ್ವಿಸ್ಟ್ ಸಿಗಬಹುದು, ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅನ್ನ ಪಡ್ಕೊಳ್ಬಹುದು ಅನ್ನೋದಕ್ಕೆ ಭಾನುವಾರ ನಡೆದ ಅದೊಂದು ಪ್ರಮಾದವೇ ಕಾರಣ. ಕೆನ್ಸಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೀತಾ ಇರುವಂತ 5ನೇ ಟೆಸ್ಟ್ ಪಂದ್ಯ ಇಡೀ ಸರಣಿಯ ನಿರ್ಣಾಯಕ ಪಂದ್ಯ. ಈ ಪಂದ್ಯವನ್ನ ಭಾರತ ಗೆದ್ರೆ ಸರಣಿ ಸಮಬಲದಲ್ಲಿ ಕೊನೆಗೊಳ್ಳುತ್ತೆ, ಅಥವಾ ಆಂಗ್ಲರು ಗೆದ್ರೆ ಇಂಗ್ಲೆಂಡ್ ಸರಣಿ ಕೈವಶವಾಗುತ್ತೆ. ಮಸ್ಟ್ ವಿನ್ ಮ್ಯಾಚ್ಗಾಗಿ ಫೀಲ್ಡಿಗಿಳಿದಂತ ಭಾರತ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು. ಆದರೆ ಬೌಲಿಂಗ್ನಲ್ಲಿ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ. ಅದರಲ್ಲೂ ಫೀಲ್ಡಿಂಗ್ನಲ್ಲಿ ಮೊಹಮ್ಮದ್ ಸಿರಾಜ್ ಮಾಡಿಕೊಂಡ ಎಡವಟ್ಟೆ ದೊಡ್ಡದಾಗಿ ಕಾಣ್ತಾ ಇದೆ. ಆರಂಭದಲ್ಲಿ ಸಕ್ಸಸ್, ಆಮೇಲೆ ವಿಕೆಟ್ಗಾಗಿ ಸರ್ಕಸ್. 1 ವಿಕೆಟ್ ನಷ್ಟ, ಹಾಗೆ 50 ರನ್ಗಳೊಂದಿಗೆ 4ನೇ ದಿನದಾಟವನ್ನು ಆರಂಭ ಮಾಡಿದಂತ ಇಂಗ್ಲೆಂಡ್ ತಂಡಕ್ಕೆ ಆರಂಭದಲ್ಲೇ ಟೀಮ್ ಇಂಡಿಯಾ ಬೌಲರ್ಗಳು ಶಾಕ್ ಕೊಟ್ಟಿದ್ರು. ಓಪನರ್ ಬೆನ್ ಡಕೆಟ್ ಪ್ರಸಿದ್ಧ ಕೃಷ್ಣಾಗೆ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ಕಣಕ್ಕಿಳಿದ ನಾಯಕ ಓಲಿ ಪೋಪ್ ಆಟ ಕೂಡ ಹೆಚ್ಚು ಹೊತ್ತು ನಡೀಲೇ ಇಲ್ಲ. 27 ರನ್ ಗಳಿಸಿದ್ದ ಪೋಪ್ನ ಸಿರಾಜ್ ಅವರು LBW ಬಲೆಗೆ ಬೀಳಿಸಿದ್ರು. 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಹ್ಯಾರಿ ಬ್ರೂಕ್ 21 ಬಾಲ್ಗಳಲ್ಲಿ 19 ರನ್ಗಳನ್ನ ಕಲೆ ಹಾಕಿದ್ರು. ಈ ವೇಳೆ ಸಿಕ್ಸರ್ ಸಿಡಿಸೋಕೆ ಹೋಗಿ ಕ್ಯಾಚ್ ನೀಡಿದ್ರು. ಮತ್ತೊಂದು ಬಿಗ್ ವಿಕೆಟ್ ಬಿತ್ತು ಅನ್ಕೊಳ್ಳುವಾಗ್ಲೇ ಇಡೀ ಟೀಮ್ ಇಂಡಿಯಾ ಹಾಗೆ ಅಭಿಮಾನಿಗಳು ಶಾಕಿಂಗ್ ಆಗುವಂತ ಸತ್ಯ ಹೊರಬಿದ್ದಿತ್ತು. ಕ್ಯಾಚ್ ಹಿಡಿದು ಬೌಂಡ್ರಿ ಲೈನ್ ಟಚ್ ಮಾಡಿದ ಸಿರಾಜ್. ಟೀಮ್ ಇಂಡಿಯಾ ಫೀಲ್ಡಿಂಗ್ ವೇಳೆ ಮೊಹಮ್ಮದ್ ಸಿರಾಜ್ ಮಾಡಿದ ಎಡವಟ್ಟೊಂದು ಈಗ ಟೀಮ್ ಇಂಡಿಯಾ ಪಾಲಿಗೆ ಕಾಸ್ಟ್ಲಿಯಾಗಿ ಪರಿಣಮಿಸಿದೆ. 2ನೇ ಇನ್ನಿಂಗ್ಸ್ ನಲ್ಲಿ ಹ್ಯಾರಿ ಬ್ರೂಕ್ ನೀಡಿದಂತ ಕ್ಯಾಚ್ ಅನ್ನ ಹಿಡಿದ ಸಿರಾಜ್ ಬೌಂಡ್ರಿ ಲೈನ್ ನ ಟಚ್ ಮಾಡಿದ್ರು. ಸೊ ಅಲ್ಲಿಗೆ ಬ್ರೂಕ್ಗೆ ಜೀವದಾನ ಸಿಕ್ಕಿತ್ತು. ಅದು ಎಂಥ ಟೈಮ್ ಅಲ್ಲಿ ಅಂದ್ರೆ ಬ್ರೂಕ್ 19 ರನ್ ಗಳಿಸಿದ್ದ ವೇಳೆ. ಇದೇ ಲೈಫ್ ಲೈನ್ ಮುಂದೆ ಇಂಥ ಹೊಡೆತ ಕೊಡುತ್ತೆ ಅಂತ ಯಾರೊಬ್ರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಿಕ್ಕ ಅವಕಾಶವನ್ನ ಬಳಸಿಕೊಂಡ ಹ್ಯಾರಿ ಬ್ರೂಕ್ ಆ ಬಳಿಕ ಕಲೆ ಹಾಕಿದ್ದು ಬರೋಬ್ಬರಿ 92 ರನ್ಗಳನ್ನ. ಜೀವದಾನ ಪಡೆದ ಹ್ಯಾರಿ ಬ್ರೂಕ್ ಡೇಂಜರಸ್ ಆಗಿ ಬ್ಯಾಟ್ ಬೀಸಿದ್ರು. ಬ್ರೂಕ್ ಮತ್ತು ಜೋ ರೂಟ್ 4ನೇ ವಿಕೆಟ್ಗೆ 195 ರನ್ಗಳ ಜೊತೆಯಾಟವಾಡಿದ್ರು. ಈ ಮೂಲಕ 4ನೇ ದಿನದಾಟದಲ್ಲಿ ಕೇವಲ 98 ಎಸೆತಗಳಲ್ಲಿ 2 ಸಿಕ್ಸರ್ ಹಾಗೆ 14 ಫೋರ್ಗಳೊಂದಿಗೆ ಹ್ಯಾರಿ ಬ್ರೂಕ್ 111 ರನ್ಗಳನ್ನ ಕಲೆ ಹಾಕಿದ್ರು. ಹ್ಯಾರಿ ಬ್ರೂಕ್ ಸಿಡಿಸಿದಂತ ಈ ಭರ್ಜರಿ ಸೆಂಚುರಿ ಹಾಗೆ ರೂಟ್ ಅವರ ಸೆಂಚುರಿ ನೆರವಿನೊಂದಿಗೆ ಇಂಗ್ಲೆಂಡ್ ತಂಡ 4ನೇ ದಿನದಾಟದ ಅಂತ್ಯಕ್ಕೆ 6 ವಿಕೆಟ್ಗಳನ್ನ ಕಳ್ಕೊಂಡು 339 ರನ್ಗಳನ್ನ ಕಲೆ ಹಾಕಿದೆ. ಸದ್ಯ 5ನೇ ದಿನದಾಟದಲ್ಲಿ ಒಂದು ಟೀಮ್ ಅಂತೂ ಗೆಲ್ಲೋದು ಪಕ್ಕಾ ಇದೆ. ಕೇವಲ 35 ರನ್ ಗಳಿಸಿದ್ರೆ ಗೆಲುವು ಇಂಗ್ಲೆಂಡ್ ತಂಡದ ಪಾಲಾಗಲಿದೆ. ಆದ್ರೆ ಟೀಮ್ ಇಂಡಿಯಾ 4 ವಿಕೆಟ್ಗಳನ್ನ ಬೇಟೆಯಾಡಿದ್ರೆ ಗೆಲುವನ್ನ ತನ್ನದಾಗಿಸಿಕೊಳ್ಳಬಹುದು. ಇಲ್ಲಿ ಇಂಗ್ಲೆಂಡ್ ಪರ ಆಟಗಾರ ಕ್ರಿಸ್ ವೋಕ್ಸ್ ಇಂಜುರಿಗೊಂಡಿದ್ರು. ಬಟ್ ಅವರೀಗ ನಿನ್ನೆ ಮ್ಯಾಚ್ ಅಲ್ಲಿ ಜೆರ್ಸಿಯನ್ನು ಹಾಕೊಂಡು ಕೂತಿದ್ರಿಂದ ಬ್ಯಾಟಿಂಗ್ಗೆ ಬರುವಂತ ನಿರೀಕ್ಷೆ ಇದೆ. ಹೀಗಾಗಿ ಇಬ್ಬರಿಗೂ ಕೂಡ ಗೆಲ್ಲುವಂತ ಚಾನ್ಸಸ್ ಇದೆ. ಸೊ ನಿಮ್ಮ ಪ್ರಕಾರ 5ನೇ ಪಂದ್ಯವನ್ನ ಯಾರು ಗೆಲ್ಲಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.